ಹೇಗಿದ್ದೀರಾ ಎಲ್ಲ? ನೋಡಿ ಸಖತ್ತಾಗಿದೆ. ನಾನೊಂದು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನೀವು ಸೆಕೆಂಡ್ ಕ್ಲಾಸ್, ನಾನು 3ನೇ ಥರ್ಡ್ ಕ್ಲಾಸ್. ಪಕ್ಕದ ಮನೆಯಿಂದ ಇನ್ನೊಂದು ಪಕ್ಕದ ಮನೆಗೆ ಬಂದ ಅನುಭವ ಹೆಂಗಿದೆ? ಮೇಡಮ್ ಎಲ್ಲ ನಮ್ದೇ ಮನೆ, ಲೀಸಿಗೆ ಕೊಟ್ಟಿದ್ವಿ. ಹೌದು. ಈ ಸಲ ನಾವೇ ರೆಂಟ್ ತಗೊಂಡ್ ಬಂದ್ವಿ. ಅಷ್ಟೇ. ಅಂದ್ರೆ ಅಲ್ಲಿಗೆ ಲೀಸ್ ಅಲ್ಲಿ ಇದ್ವಿ, ಅಲ್ಲಿ ಲೀಸ್ ಮುಗೀತು, ಈಗ ಇಲ್ಲಿ ಲೀಸ್ ಕೊಟ್ಟು ಅಲ್ಲಿದೆ ನಮ್ಮನೆ, ಇಲ್ಲಿರೋದು ಕೂಡ ನಮ್ಮನೇನೆ. ಇವನು ಮಾತ್ರ ಬಂದಿರೋದು ಸುಮ್ಮನೆ. ಎಷ್ಟಾಗಷ್ಟೇ. ಅಪರೂಪಕ್ಕೆ ಗೆಸ್ಟ್ ತರ ಬರ್ತಿದ್ದೀನಿ. ನಾನು ಅನ್ಕೊಳ್ತಾ ಇದ್ದೆ ಗ್ಯಾಪ್ ಅಲ್ಲಿ ಬರ್ತಾ ಇರ್ತಾರಲ್ಲ ಹೌದು, ಬಿಸಿ ಮೇಡಮ್ ಅವರು ತುಂಬಾ ಬಿಜಿ. ಇವತ್ತಿಗೆ ಕಂಟಿನ್ಯೂಸ್ ಆಗಿ 22 ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರಿಗೆ ಯಾವ್ದು ಚಿತ್ರ? ಎಣ್ಸೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಯಾವ ಚಿತ್ರ ಕೇಳಿ, ಅದು ಚಿತ್ರದ ಹೆಸರು 22 ಅಂತ. ದುಡ್ಡು ಎಣ್ಸಕ್ಕಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎಲ್ಲಿ? ಒಂದು ಲಕ್ಷ ಹೌದೌದು. ನಾನಂದ್ರೆ ಈಗ ಅಂದ್ರೆ ಬಿಸಿ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ, ಒಂದು ದುಡಿಮೆ ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ದೊಡ್ಡ ಮನ್ಸು ಮೇಡಮ್. ಇವತ್ತು ಪಾರ್ಟಿಗೆ ಬರ್ತೀರಾ? ನಿನ್ನಷ್ಟಲ್ಲ. ಯಾರು ಕೊಡ್ಬೇಕು? ಅವ್ರದ್ದೇ ಪಾರ್ಟಿ ಇದೆ ಇವತ್ತು ಸಂಜೆ. ನಮ್ದೊಂದು ಪ್ರಾರಿಟಿ ಇದೆ, ಅದು ನಮ್ದೇ ಪ್ರಜೆಗಳು. ಅಂದ್ರೆ ಅವ್ರ ಅಪರೂಪ ಬಂದಾಗೆಲ್ಲ ನಮಗೆ ಪಾರ್ಟಿ ಇಲ್ಲ. ಪ್ರಜಾಕೀಯ ಪಾರ್ಟಿ ಅದಲ್ಲ, ಮಜಾಕಿಯ ಮಜಾಕಿಯ. ಪಾರ್ಟಿ. ಕ್ವಾಟ್ಲಿ ಕಿಚನ್ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಎಲ್ಲ ಕ್ವಾಟ್ಲಿ ಕಡೆ ನೀವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಸೊ ನೀವಂತೂ ನಮ್ ಶೋನ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಅಲ್ಲಿ ತುಂಬಾ camera ನೋಡ್ಕೊಂಡ್ ಮಾತಾಡು ಮಗ, ತುಂಬಾ ಅವ್ರನ್ನೆಲ್ಲ. ಅಲ್ಲ ಅಂದ್ರೆ ಅದು ಅಂದ್ರೆ ಕ್ಯಾಮ್ರಾಕ್ಕಿಂತ ನೋಟ್ ಅಲ್ಲಿಗೆ ಹೋಗುತ್ತೆ ಕಣೋ. ನಮ್ ಕಣ್ಣು ಆ ಕಡೆ ಹೋಗ್ತಿದೆ. ಕಣ್ಣಲ್ಲೇ ಹೋಗ್ತದೆ. ಇಲ್ಲ, ತುಂಬಾ ಚೆನ್ನಾಗಿ ಬರ್ತಿದೆ. ಆಮೇಲೆ ಇಲ್ಲಿ ಹೇಳಿದ್ರು ಒಂದು ಒಳ್ಳೆ ತೂಕದ ಕ್ಯಾರೆಕ್ಟರ್ ಬೇಕಂತ, ಅದಕ್ಕೆ ಇವನು ಅದಕ್ಕೆ ಬಂದಿದ್ದಾನೆ. ಇವ್ನ ಹಾಕೊಂಡಿದ್ದಾರೆ. ಒಳ್ಳೆ ತೂಕ. ಒಳ್ಳೆ ತೂಕ ಅಲ್ಲಿ ಇದೆ. ಹೌದು, ಕ್ವಾಟ್ಲೆ ಟೈಮಿಂಗ್ ಅಲ್ಲಿ ಕಿಚನ್ ಲೀಸ್ ಮುಗೀತು. ಅಲ್ಲಿದ್ದು ಲೈಸೆನ್ಸ್ ರಿಟೈರ್ಡ್ ಆಗಿ ಇಲ್ಲಿ ಬಂದ. ಎಲ್ಲ first But ಅಲ್ಲಿಯವರೆಗೆ ಇಲ್ಲ. ತೋರಿಸಿ. ಚೆನ್ನಾಗಿದೆ. ಎಲ್ರು ನಮ್ಗೆ ನಮ್ ಜೊತೆ ಇರುವಂತ ಕುಕ್ಕುಗಳಂತೂ ನಮ್ಗೆ ಎನರ್ಜಿ ಚೆನ್ನಾಗಿ ಕೊಡ್ತಾರೆ. ಇವಾಗ ನೀವು ನೋಡಿರ್ಬೋದು, ಒಂದು ಈ ನನ್ನ ಮಗ ನಮ್ ಜೊತೆ ಮಾತಾಡಿದಾಗ ಮಗ ಕ್ವಾಟ್ಲೆ ಮಾಡು ಹೇಳಿ ಹತ್ರದಲ್ಲಿ ಒಬ್ರು ಸಿಕ್ಕವ್ರು ಅಂತ ಹೇಳಿದಾಗ ಈ ಮಗ ಈ ಕಡೆ ನೋಡ್ತಾನೆ ಇಲ್ಲ. ನಾನು ಮಗ ಮಗ ಅಂತ ಕರ್ತಿದ್ದೆ, ಏಯ್ ಸುಮ್ನಿರ ನನ್ನ ಮಗ ಅಂತ ಹೇಳ್ಬಿಟ್ಟು ಇವ್ನು ಆಟ ಆಡ್ಬಿಟ್ಟು ಗೆದ್ದೆ ಬಿಟ್ಟಲ್ಲ. ತುಂಬಾ ಡೆಡಿಕೇಶನ್, ಹೇಳ್ತಾರ ನನ್ನ ಮಗ ತುಂಬಾ ಡೆಡಿಕೇಶನ್ ಆಗಿ ಆಡ್ತಿದ್ದಾನೆ. ಯಾರಿಗೋಸ್ಕರ ಆಡ್ತಿದ್ದಾನೆ ಗೊತ್ತಿಲ್ಲ, ಅವನಿಗೋಸ್ಕರ ಅಂತ ಅಲ್ಲ, ಪಕ್ಕದಲ್ಲಿ ಅವನ ಪಾರ್ಟ್ನರ್ಗೋಸ್ಕರ. ಬೇವ್ ನೋಡಿ ಇಲ್ಲೆಲ್ಲ ಇದ್ದ ದಾಳಿಂಬೆ ಎಲ್ಲ. ಅಂದ್ರೆ 2 ಅವರ್ ಪ್ರಬಂಧ ಬರೀತಾನೆ ಅವನು. ಅದ್ರೊಳಗಡೆ ಈ ಕ್ವಾಟ್ಲೆ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಇವನೇ ಗೆಸ್ಟ್ ಆಗಿ ಬರ್ತಾನೆ, ಇಡೀ ದಿನ ಅವನೇ ಮಾತಾಡ್ತಾ ಇದ್ದಾನೆ. ಬಟ್ ಸೀರಿಯಸ್ ಆಗಿ ಹೇಳೋದಾದ್ರೆ ಒಂದು ಸೀರಿಯಸ್ ಬಹಳ ಒಂದು ಒಳ್ಳೆ ಶೋ. ನಾರ್ಮಲ್ ಆಗಿ ಹೇಳು. ನಾರ್ಮಲ್ ಆಗಿ ಹೇಳೋದಾದ್ರೆ ಒಂದು ಒಳ್ಳೆ ಶೋ. ಯಾಕಂದ್ರೆ ನಮ್ಗೊಂದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಹೌದು. ಅಂದ್ರೆ ಇದು ಕಂಟಿನ್ಯೂಸ್. ಈಗ ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಒಂದು ಫನ್ ಆನ್ ಆಯ್ತು ಅಂದ್ರೆ ನೈಟ್ ಒಂದು 12 ಗಂಟೆವರೆಗೆ ಫನ್. ಅಂದ್ರೆ ಇಟ್ಸ್ ನಮ್ ಸ್ಪೇಸ್, ಯು ಕ್ಯಾನ್ ಡೂ ಎನಿಥಿಂಗ್. ಲೈಟ್ ಆಫ್ ಆಗೋವರೆಗೂ ಫನ್ ಆಫ್ ಆಗೋದೇ ಇಲ್ಲ. ಬಟ್ ನಾವು ಇಲ್ಲಿ ಫನ್ ಮಾಡೋದಷ್ಟೇ ಅಲ್ಲದೆ ಹೊಸದಾಗಿ ಡಿಶ್ ನ ನಾವು ಕಲಿತಿದ್ದೀವಿ. ಅಂದ್ರೆ ಎಷ್ಟು ನಮ್ಗೆ ಅಂದ್ರೆ ಕ್ಯಾಶುವಲ್ ಆಗಿ ಸಂಜೆ ಮೇಲೆ ಆಮ್ಲೆಟ್, ಹಸುವೆ ಆದ್ರೆ ಮಿಡ್ ನೈಟ್ ಮ್ಯಾಗಿ, ಈ ತರದೆಲ್ಲ ಮಾಡಿ ಅಭ್ಯಾಸ ಇವಳಿಗೂ ಅಷ್ಟೇ. ಬಟ್ ಇಲ್ಲಿ ಬಂದ್ಮೇಲೆ ಅಂದ್ರೆ ದಿನ ಹತ್ತು ವೆರೈಟೀಸ್ ಡಿಶ್ ಮಾಡ್ತಾರೆ ಅಂದ್ರೆ ನೋಡಿ. ಇಲ್ಲಿಂದ ಹೋದ್ಮೇಲೆ ನಾವು ಒಂದು ಹೋಟೆಲ್ ಓಪನ್ ಮಾಡೋಣ ಅಂತ. ಅಂದ್ರೆ ನಾವು ಪಾರ್ಟ್ನರ್ಸ್ ಇಲ್ಲ, ಅವಳು ಒಬ್ಬಳು. ಇಲ್ಲ ಹೋಟೆಲ್ ಅವ್ರು ಕೀ ಕೊಟ್ರೆ ಬೆಳಿಗ್ಗೆ ಹೋಗಿ ಓಪನ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ ಇಲ್ಲ, ಸದ್ಯಕ್ಕೆ. ಆದ್ರೂ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಯಾವಾಗ್ಲೂ ಸ್ಕ್ರಿಪ್ಟ್ ಇರ್ತಾ ಇತ್ತು, ಸ್ಕ್ರಿಪ್ಟ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಸ್ಕ್ರಿಪ್ಟ್ ಇಲ್ಲ, ಇವಳು ಸ್ಕ್ರಿಪ್ಟ್ ಒಂಚೂರು. ಹೌದೌದು, ಇವಳಿಗೆ ಸ್ಕ್ರಿಪ್ಟ್. ನಮಗೆ ಸ್ಕ್ರಿಪ್ಟ್ ಇರಲ್ಲ. ನನ್ಗೆ ಸೂರಜ್ ನೀನ್ ಹಿಂಗ್ ಮಾಡು ಅಂದ್ರೆ ಹೋಗಿ ನಾವು ಮಾಡಿ ಬರ್ತಿದ್ವಿ. ಒಮ್ಮೆ ಮಾಡ್ತಾನೆ, ನೋಡಕ್ಕಾಗಲ್ಲ. ಹೌದು, ನನಗೊಂಚೂರು ಸ್ಕ್ರಿಪ್ಟ್ ಬೇಕಾಗಿತ್ತು. ಸ್ಕ್ರಿಪ್ಟ್ ಏನು ಇಲ್ಲ, ಎಲ್ಲ ಸ್ಪಾಂಟೇನಿಟಿ. ಅವ್ರೇನು ಕೇಳ್ತಾರೆ, ನಮ್ದೇ ಓನ್ ಆಗಿ ಏನೇ ನಮ್ದೇನೋ ಕಂಟೆಂಟ್ ಬರ್ತಾ ಇದೆ ಅಂದ್ರೂ ನಮ್ಮ ಓನ್ ಕ್ರಿಯೇಷನ್ ಅಂತ ಅನ್ಕೊಬಹುದು. ಅದೊಂದು ಚೆನ್ನಾಗ್ ಬಂತು ಅಂದ್ರೆ ಹೆಮ್ಮೆ ಇರುತ್ತೆ, ಚೆನ್ನಾಗ್ ಬಂದಿಲ್ಲ ಅಂದ್ರೆ ಇಂಪ್ರೂವೈಸ್ ಮಾಡ್ಕೊಂಡು ಒಂಚೂರು ಕಲಿಕೆ ಜೊತೆಗೆ ಕ್ವಾಟ್ಲೆ ನಡೀತಾ ಇದೆ. ಚೆನ್ನಾಗಿದೆ. ಇವತ್ತೇನೇನ್ ಮಾಡಿದ್ರಿ ಗೊತ್ತಾಗ್ತಾ ಇದೆ? ತಿಂದ್ಬಿಟ್ಟೆ ಅರ್ಧ ಅರರರರೇ, ನಾನು ಇವತ್ತು ಮಾಡಿದ್ದು ಇದೇ ಕ್ಯಾರೆಕ್ಟರ್ ನೋಡಿ. ನಿಮ್ ಕ್ಯಾರೆಕ್ಟರ್ ಇವ್ರು ಮಾಡಿದಾರೆ ಇವತ್ತು. ನಿಮ್ಮ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೆ. ನಾನ್ ಯಾವ ಕ್ಯಾರೆಕ್ಟರ್ ಹೇಳಿ? ಲಾಯರ್ ಮಗದೀಶ್ ಅಂತ. ಮಗ ನಾನ್ ಮಾಡಿದ್ದೆ ಮಗ. ಮಗದೀಶ್. ಈರುಳ್ಳಿ ಹಚ್ಬೇಕಾದ್ರೆ ನಿನ್ ಕಣ್ಣಲ್ಲಿ ನೀರ್ ಬಾರ್ಬಾರ್ದು ಮಗ. ನೀನ್ ಈರುಳ್ಳಿ ಹಚ್ಚೋದನ್ನ ನೋಡ್ಬಿಟ್ಟು ಈರುಳ್ಳಿನ ಕಣ್ಣು ಹಾಕ್ಬೇಕು ಮಗ. ಮಗ ಇದೇನ್ ಮಗ ಈ ಗ್ಲಾಸು, ಇದು ನಿಲ್ಲ ಆಗ್ತೆ ಮಗ, ಇಲ್ಲ ಆಗ್ತೆ ಮಗ, ಇದ್ರ ವ್ಯಾಲ್ಯೂ ಕಡಿಮೆ ಆಗಿಲ್ಲ, ಮತ್ತೆ ನಿನ್ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಯಾಕೆ ಅನ್ಕೋತೆ ಮಗ? ಇಲ್ಲಿ ನಮ್ಮ ಇದು ಒಬ್ಬೊಬ್ರದ್ದು ಇರೋದೇ 2 ನಿಮಿಷ. ಹೌದಾ? ನಿನ್ ಡೈಲಾಗ್ 5 ನಿಮಿಷ. ನಾವಿಲ್ಲಿ ಗಿಣಸ್ ಕೀಳಕ್ ಬಂದಿರೋದಾ? ಇರ್ಬೋದು ಹಂಗೆ. ಇಷ್ಟು ಫನ್ ಸೆಟ್ ಅಲ್ಲಿ ಇದೇ ತರ ಒಂದು ಎನರ್ಜಿ ಮೇಂಟೈನ್ ಮಾಡ್ತಾ ಇರ್ತೀರಾ. ಆ ಎನರ್ಜಿ ಬೂಸ್ಟರ್ ಯಾರು? ನಿಮ್ಮಂತವ್ರು ಮೇಡಮ್. ಹೌದು, ನಮ್ ಪಾರ್ಟ್ನರ್ಸ್. ನಮ್ಗೆ ಜೊತೆಗೆ ಸಿಕ್ಕೋ ಕಾವ್ಯ, ಪ್ರೇರಣಾ, ಒಳ್ಳೆ ಪ್ರೇರಣೆ ಕೊಡ್ತಾರೆ. ಹೀಗೆ ಅವಳು ಜಡ್ಜ್. ನಮ್ಗೆ ಅಲ್ಲ, ಇವನಿಗೆ ಹುಡುಗಿರು, ಇವನಿಗೆ ಹುಡುಗರು. ಇವನಿಗೆ ಯಾರು? ಕೆಂಪಮ್ಮ. ಇವನಿಗೆ ಕೆಂಪಮ್ಮ, ಚಂದ್ರಣ್ಣ. ಬಟ್ ಇಲ್ಲ, ಆಕ್ಚುಲಿ ಅರ್ಧ ನಮಗ್ ಜೋಶ್ ಕೊಡೋದೆ ನಮ್ಮ ಆಂಕರ್ ಮತ್ತೆ ಜಡ್ಜಸ್. ನಿಜ ಹೇಳ್ಬೇಕಂದ್ರೆ ಅವರೇ ನಮ್ಮ ಶೋದೊಂದು ಕಳಶ ಇದ್ದಂಗೆ, ಬೂಸ್ಟರ್ ಅವರೇ. ಅಂದ್ರೆ ಅವ್ರು ಇದ್ದದಕ್ಕೆ ನಾವೇನೊಪ್ಪ ನೋಡಿ ಗಾಡಿ ಹೋಗ್ಬೇಕು ಅಂದ್ರೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಸೊ ಅವ್ರು ಗಾಡಿ ಸ್ಟಾರ್ಟ್ ಮಾಡಿ ಕೊಡ್ತಾರೆ. ಮಿಕ್ಕಿದ್ ಗೇರ್ ಹಾಕುದು, ಕ್ಲಚ್ ಹಾಕುದು, ಬ್ರೇಕ್ ಹೋಗುದಿಲ್ಲ ನಮ್ ಕೆಲಸ ಮೇಡಮ್ ಅಷ್ಟೇ. ಡ್ರೈವಿಂಗ್ ಸ್ಕೂಲಾ? ನಿಮ್ಗೆ
ಯಾವ್ದು ಅಂದ್ರೆ ಹೊರಗಡೆ ಹೋದಾಗ ರೆಸ್ಪಾನ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಮಂಗ್ಳೂರಿಗೆ ಹೋಗಿದ್ದೆ. ರೈಸ್ ಬಾತ್ ಬಂಗಾರಿ ಅಂತ ಕರೀತಾರೆ. ನನ್ನ ರೈಸ್ ಹಾಡು ಇಟ್ಟಾಯ್ತು. ಅದೊಂದು ಹಾಡು ತುಂಬಾ ಇಟ್ಟಾಯ್ತು, ರೈಸ್ ಬಾತ್ ಬಂಗಾರಿ ಅಂತ. And ನಾನ್ ಎಲ್ಲೇ ಹೋದ್ರು ಕೂಡ ಮಾವ ಮಾವ ಅಂತಿರ್ತಾರೆ. ಅಲ್ಲ, ನಂದು ಮುಗೀತಾ? ಮಾವನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಅನ್ಕೊಂಡೆ ಕಣೋ. ಸೊ ಎಲ್ಲೋದ್ರು ಎಲ್ಲಿದ್ದಾರೆ ನಿಮ್ ರೈಸ್ ಬಾತ್ ಬಂಗಾರಿ, ಹೇಗಿದ್ದಾರೆ ನಿಮ್ ರೈಸ್ ಬಾತ್ ಬಂಗಾರಿ. ಸೊ ಹೈಲೈಟ್ಸ್ ಪಾಯಿಂಟ್ ಏನಿದೆ ಅದನ್ನ ಪ್ರತಿಯೊಬ್ರು ಮೆನ್ಷನ್ ಮಾಡಿ ಹೇಳ್ತಾರೆ, ಅದು ನಮಗೆ ಬಹಳ ಖುಷಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ ಮಂಗಳೂರಲ್ಲಿ, ಆಗ ಅವ್ರು ಹೇಳಿದ್ರು, ನಾನು ಮಿಸ್ ಆಗಿ ಅಯ್ಯೋ ಅಜ್ಜ ಅಂತ, ಕೊರಗಜ್ಜ ಅಂತ ಬಂತು ಬೈಲಿ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ನಮ್ದು ಅಪ್ಪೆ ಪೊಳಲಿ ಬೈಲಿ ಕಲ್ಲು ಟೆಪ್ಪೆದು ಹೆಸರು ಹೇಳಿ. ಅಂದ್ರೆ ಈ ತರ ಅಂದ್ರೆ ಪ್ರತಿಯೊಬ್ಬರು ಶೋ ಕನೆಕ್ಟ್ ಆಗಿದ್ದಾರೆ, ಪ್ರತಿಯೊಬ್ಬರು ಶೋ ನೋಡ್ತಿದ್ದಾರೆ, ಅದೇ ನಮಗೆ ಖುಷಿ. ನಾನು ಅಷ್ಟೇ ಅಪರೂಪ ಗೆಸ್ಟ್ ಆಗಿ ಬಂದ್ರು ಬೆಸ್ಟ್ ಆಗಿ ಕೊಟ್ಟು ಹೋಗ್ತಿದ್ದೀನಿ, ಅದಕ್ಕೆ ಜನ ಎಲ್ಲ ಹೊರಗೆ ಮಾತಾಡ್ತಾರೆ. ಆಲ್ವೇಸ್ ಬೆಸ್ಟ್ ಬ್ರೋ. ಆದ್ರೂ ನಾನು ಇಲ್ಲಿ ಗೆಸ್ಟ್ ಆಗಿ ಬರೋದಲ್ಲ, ಆದ್ರೂ ರೀಚ್ ಆಗಿದೆ ಅಂತ. ಇನ್ನು ರೀಚ್ ಆಗಿ ನಾವೆಲ್ಲ ಸೇರಿ ಶೋ ಇಟ್ಟಾದ್ರೆ ನಾವು ರೀಚ್ ಆಗ್ತೀವಿ. ಹೌದೌದು, ವಾಣಿಯವರು ನನಗೂ ಬಾಣದ್ ಪರವಾಗಿಲ್ಲ, ಅವ್ರು ಹೇಳ್ದೇನು ಅಷ್ಟು ಇದಲ್ಲ. ಸರಿ, ಬೇಗ ಹೇಳ್ಬಿಡು ಅಷ್ಟೇ. ಇಲ್ಲ, ಇದೊಂಥರ ನನ್ಗೆ ಹೊಸ ರಿವ್ಯೂಸ್ ಬರ್ತಾ ಇರೋದು. ಮುಂಚೆಯಿಂದನೂ ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮ್ದು ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ನೀವ್ ಆ ಇಮಿಟೇಷನ್ ಚೆನ್ನಾಗಿ ಮಾಡಿದ್ರಿ, ಇವ್ರದ್ದು ಇಮಿಟೇಷನ್ ಚೆನ್ನಾಗಿ ಮಾಡಿದ್ರಿ ಅಂತ ಬರ್ತಿತ್ತು. ಬಟ್ ಇವಾಗ ನೀವು ಚಂದನ್ಗೆ ಕಾಲ್ ಎಳೆಯೋದು ಚೆನ್ನಾಗಿದೆ, ನೀವು ಮಾವ ಮಾವ ಅನ್ನೋದು ಚೆನ್ನಾಗಿದೆ, ನಿಮ್ ಪೇರ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಈ ಲೈಫ್ ಅಲ್ಲಿ ನನಗೆ ಈ ಪೇರ್ ಅನ್ನೋ ಕಾನ್ಸೆಪ್ಟೇ ಬಂದಿರ್ಲಿಲ್ಲ. ಆದ್ರೆ ಎಷ್ಟು ಇವಳಿಗೆ ಜನ ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಮೇಡಮ್, ಈಗ ನಾನು ಹೇಳದ್ ಕೇಳಲ್ವಾ ಹಾಗಾದ್ರೆ ನೀವು? ಅಂದ್ರೆ ಬೆಲೆ ಇಲ್ವಾ ನಮ್ಗೆ? ಎಷ್ಟು ಜನ ಈ ಹುಡುಗಿ ಕನೆಕ್ಟ್ ಆಗಿದ್ದಾರೆ ಅಂದ್ರೆ, ಪ್ರತಿ ವಾರ ವೀಕೆಂಡ್ ಅಲ್ಲಿ ಶನಿವಾರ ಟೆಲಿಕಾಸ್ಟ್ ಆಯ್ತು ಅಂದ್ರೆ ಕಮೆಂಟ್ ಅಲ್ಲ, ಅವಳ ಮನೆಗೆ ಜನ ಬರ್ತಾರೆ. 250-300 ಜನ ತುಂಬ್ತಾರೆ. ಕ್ಯಾಟರಿಂಗ್ ಅಂದ್ರೆ ಅವಳು ಅಭಿಮಾನಿಗಳು. ಅಭಿಮಾನಿಗಳು ನೀವು ಚೆನ್ನಾಗಿ ಮಾಡಿದ್ರಕ್ಕ ಅಂತ. ಭಾನುವಾರ ಆಯ್ತು ಅಂದ್ರೆ ಒಂದು 1,000 ಜನ ಬರ್ತಾರಲ್ವಾ. ಮಟನ್ ಸ್ಟಾಲ್ ಇದೆ, ಡೈಲಿ 10 ಮರಿ ಹೊಡಿತಾರೆ ಮೇಡಮ್ ಶನಿವಾರ ನೈಟ್. ಅಂದ್ರೆ ಕೋಳಿ ಮರಿ. ಏನ್ ಹೇಳ್ಬೇಕಂತ ಹೇಳು ಮಾರೆ, ಕ್ವಾಟ್ಲೆ ಕಿಚನ್ ಬಗ್ಗೆ ಹೇಳಿದ್ರೆ ನೀವು ಕ್ಯಾಟರಿಂಗ್ ಬಗ್ಗೆ ಮಾತಾಡ್ತಿದ್ರಿ. ಓಕೆ, ಮುಗೀತಾ? ಒಂದ್ ನಿಮಿಷ. ಸಾರಿ ಮೇಡಮ್, ಸಾರಿ, ಬೇಜಾರಾಗ್ಬೇಕು. ಸಾರಿ, ಇಲ್ಲ ಇಲ್ಲ ಹಂಗ್ ಬೇಜಾರ. ಸಖತ್ ಮಜಾ ಇದೆ ಕ್ವಾಟ್ಲೆ ಕಿಚನ್. ಬಟ್ ಇದು ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್ ನಮ್ಗಿದೆ ಮೇಡಮ್ ದಾರಿ ಇಲ್ಲ, ಇದೆ ಮೇಡಮ್. ಸೀರಿಯಲ್ ಸುಮಾರು ಇಲ್ಲಿಗೆ 180 ಸಿನಿಮಾಗಳನ್ನ ಆಕ್ಟ್ ಮಾಡಿದ್ದಾನೆ. 180ರಲ್ಲಿ ಅದು ಕಾಮಿಡಿಲಿ ರಿಪೀಟ್ ಆಗ್ತಿದೆ, ಬೇಡ ಸುಮ್ನೆ. ಇಲ್ಲ ಏನಿಲ್ಲ, ನಾವ್ ಇದು ಬಿಟ್ರೆ ಒಂದು 20 ಸಿನಿಮಾ ರಿಲೀಸ್ ರೆಡಿ ಇದೆ. ನಮ್ದು ನಮ್ದು ಇದೆ ಮೇಡಮ್. ಆಕ್ಚುಲಿ ಸಿಕ್ಕಿದ ಕೆಲಸ ಮಾಡ್ತಿರ್ತೀವಿ, ಎಲ್ಲಿ ಕೆಲಸ ಸಿಗತ್ತ ಅಲ್ಲಿ ಹೋಗ್ತಿದೀವಿ. ಹಚ್ಕೊಂಡ್ ಮಾಡೋದ್ರಿಂದ ಯಾಕೆ ಹಿಂಗ್ ಹೇಳ್ತಿದ್ದಾನೆ ಅಂದ್ರೆ, ಈ ಶೋ ಮುಗಿದ್ಮೇಲೆ ನೆಕ್ಸ್ಟ್ ಇವನ್ನೇ ಹಾಕೊಳ್ಳಿ, ಇದು ಬಿಟ್ರೆ ಗತಿ ಇಲ್ಲ ಅಂತ ಅನ್ಕೊಳ್ಳಿ. ಖಂಡಿತವಾಗ್ಲಿ ಈ ಫೀಲ್ಡ್ ಬಿಟ್ರೆ ನಮ್ಗೆ ಏನ್ ಗೊತ್ತಿಲ್ಲ, ನಮ್ಗೆ ಬೇರೆ ಯಾವ ಕೆಲಸನೂ ಬರಲ್ಲ. 100% ಬೆಳಿಗ್ಗೆ ಮೇಕಪ್ ಹಾಕಿದ್ರೆ ಕ್ಯಾಮರಾ ಮುಂದೆ ಮೇಕಪ್ ಹಾಕ್ತಿದೀವಿ, ಕ್ಯಾಮರಾ ಮುಂದೆ ನಿಲ್ತಿದೀವಿ. ಅಂದ್ರೆ ಇಲ್ಲಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು. ಇವಾಗ ಬಿಗ್ ಬಾಸ್ ಬರ್ತಾ ಇದೆ, ಎಷ್ಟ್ ಜನ ಜಂಪ್ ಆಗೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂತ? ಇಲ್ಲ, ನನ್ಗೆ ಜಂಪ್ ಆಗಕ್ ಹೋದೆ, ಅಲ್ಲಿ ಬೇಲಿ ಹಾಕಿದ್ರು. ಅಂದ್ರೆ ಅಂದ್ರೆ ಜಂಪ್ ಗೇಟ್ ಓಪನ್ ಮಾಡಿ ಆರಾಮಾಗಿ ಬನ್ನಿ ಅಂತ ಹೇಳಿದ್ರೆ ಜಂಪ್ ಮಾಡಬೇಡ ಅಂತ ಹೇಳಿ. ನನ್ಗೆ ಹೇಳಿಲ್ಲ ಮಾರ, ನಿಂಗೆ ಹೇಳಿರ್ಬೋದು. ಹೋಗ್ತೀವಿ, ಓ ರೆಡಿ ಇದ್ದೀರಾ? ಹಂಗಿದ್ರೆ ಹೋಗುವ, ಅಲ್ಲಿ ಏನಿದೆ. ನಂದು ರಿವೀಲ್ ಮಾಡಬೇಡ ಸುಮ್ನೆ, ಮಾಡ್ಬೇಡ ನಂದು ಹೇಳ್ಬೇಡ. ಹೇಳ್ತೀನಿ. ಈ ಸಲ ಸೂರಜ್ಗೆ ಕೇಳ್ತಾನೆ ಇಲ್ಲ ಅವರು. ಇಲ್ಲ, ಬರ್ತಾ ಇದೆ, ಯಾರ್ಯಾರು ಬರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ನಮ್ಗೆ ಕೂಡ ಇದೆ. ಅದ್ರಲ್ಲಿ ನಮ್ಮ ಬಾಸ್ ಕಿಚ್ಚ ಬಾಸ್ ಮತ್ತೆ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಅದು ಖುಷಿ. ಶೋಗೆ ಒಂದು ಒಳ್ಳೆ ಮೇರು. ಕಿಚ್ಚ ಬಾಸ್ ನನ್ನ ತುಂಬಾ ಒತ್ತಾಯ ಮಾಡ್ತಿದ್ದಾರೆ, ನೀವು ಬರ್ಲೇಬೇಕು ಪ್ರೊಡಕ್ಷನ್ ಕೆಲ್ಸಕ್ಕ. ಫೈನಲಿ ನಿಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಏನ್ ಏನ್ ಹೇಳ್ತಾರೆ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಎಲ್ಲ ಅವರಿಂದಲೇ ಬರ್ತಾ ಇದೆ. ಸ್ಪೆಷಲ್ ಹೆಣ್ಮಕ್ಳು. ಅದೇ ಖಂಡಿತವಾಗ್ಲೂ ನಮ್ಮ ಶೋ ಇವತ್ತು ನಿಂತಿರೋದು ಗೆದ್ದಿರೋದು ನಿಮ್ಮಿಂದನೇ. ಸೊ ನಿಮ್ಮ ಸಪೋರ್ಟ್ ಇಂದ ಇವತ್ತು ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ, ನಮ್ಮ ಶೋ ಸಕ್ಸಸ್ಫುಲ್ ಆಗಿದೆ. ಸೊ ಇನ್ನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಹಿಂಗೆ ನಮ್ಮ ಶೋನ ಪ್ರತಿ ಶನಿವಾರ ಭಾನುವಾರ ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಪ್ರತಿ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ನಮ್ಮ ಶೋ ನೋಡಿ ನೀವು ಗೆಲ್ಲಿಸ್ಬೇಕು ಅಷ್ಟೇ. ಕ್ವಾಟ್ಲೆ ಕಿಚನ್. ಥ್ಯಾಂಕ್ ಯು.